Dear students, today we discuss about how to tell the time in English. See here is a one clock picture. It is a hour hand. Hour hand. Hour hand is always small and it is minute hand. Minute hand is always bigger. Now the time is 5 o'clock. The time is 5 o'clock. ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಇಂಗ್ಲೀಷ್ನಲ್ಲಿ ಸಮಯವನ್ನು ಹೇಗೆ ಹೇಳುವುದು ಅನ್ನೋದನ್ನು ಅಭ್ಯಾಸ ಮಾಡೋಣ. ಇಲ್ಲಿ ಸಣ್ಣ ಮುಳ್ಳು ಗಂಟೆಯನ್ನು ಸೂಚನೆ ಮಾಡಿದರೆ ದೊಡ್ಡ ಮುಳ್ಳು ನಿಮಿಷವನ್ನು ಸೂಚನೆ ಮಾಡುತ್ತದೆ. ಈಗ ಇದರ ಸಮಯ 5 ಗಂಟೆಯಾಗಿದೆ. ಈ ರೀತಿಯ ಪ್ರಶ್ನೆಯನ್ನು ಇದೇ ಸಾಲಿನ ಈ ವರ್ಷ ಈ ರೀತಿಯ ಒಂದು ಪ್ರಶ್ನೆಯನ್ನು ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿದರು. ಅದು 5:30 ಅಂದಾಗ ಇಟ್ ಈಸ್ 5:30 ಅನ್ನುವಂಥ ಆನ್ಸರನ್ನು ಒಳಗೊಂಡಿತ್ತು. ಹಾಗಾಗಿ ಮುಂಬರುವಂಥ ಪರೀಕ್ಷೆಗೆ ಕೂಡ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳಿ ಈ ಕ್ಲಾಸನ್ನು ಇವತ್ತು ಮಾಡ್ತಾ ಇದ್ದೀವಿ. ನೋಡಿ, 12ರಿಂದ 1 ಗಂಟೆ, 12ರಿಂದ 1 ಏನು ಇಲ್ಲಿ ಸಂಖ್ಯೆ ಕಾಣ್ತಾ ಇದೆ, ಇದರ ಮಧ್ಯಭಾಗವನ್ನು ನಾವು 5 ನಿಮಿಷದ ಅವಧಿಗೆ ಹೇಳ್ತೀವಿ. ಇದು 10 ನಿಮಿಷ, 15 ನಿಮಿಷ, 20 ನಿಮಿಷ, 25 ನಿಮಿಷ. ಇಲ್ಲಿಗೆ ಬಂದಾಗ ಇದು 30 ನಿಮಿಷ, 35 ನಿಮಿಷ, 40 ನಿಮಿಷ, 45 ನಿಮಿಷ. ನೆಕ್ಸ್ಟ್ ಇದು ಇಲ್ಲಿಂದ ಇಲ್ಲಿಗೆ 50 ನಿಮಿಷ, 55 ನಿಮಿಷ. ಇಲ್ಲಿಗೆ 60 ನಿಮಿಷ ಕಂಪ್ಲೀಟ್ ಆಯಿತು ಅಂದರೆ ಈ ಸಣ್ಣ ಮುಳ್ಳು 5ರಿಂದ 6 ಗಂಟೆಗೆ ಬರುತ್ತದೆ. ಇದು ಈ ರೀತಿಯಾಗಿ ಗಡಿಯಾರದ ಚಲನೆಯನ್ನು ತಾವೆಲ್ಲರೂ ನೋಡಿರ್ತೀರಿ. ಸಿ ಹಿಯರ್, ಸಣ್ಣ ಮುಳ್ಳು ಕರೆಕ್ಟ್ 5ಕ್ಕೆ ಇದ್ದು ದೊಡ್ಡ ಮುಳ್ಳು 12 ಸಂಖ್ಯೆಗೆ ಇದ್ದಾಗ ಇಟ್ ಈಸ್ 5 o'clock. ನೆಕ್ಸ್ಟ್ ಇಲ್ಲಿ ಏನು ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಸಣ್ಣ ಮುಳ್ಳಿನ ಅಂದರೆ ಗಂಟೆಯ ಸಂಖ್ಯೆ. 5 ಗಂಟೆ, 5 ಗಂಟೆ, 5 ಗಂಟೆ. ಇದು ಮಿನಿಟ್ಸ್, 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್, 20 ಮಿನಿಟ್ಸ್, 25 ಮಿನಿಟ್ಸ್, 30 ಮಿನಿಟ್ಸ್, 35 ಮಿನಿಟ್ಸ್, 40 ಮಿನಿಟ್ಸ್, 45 minutes, 50 minutes, next 55 minutes. See here, it is 5 o'clock. Next hour 5, hour hand is 5 and minute hand is on 1 number. It show 5. It is a 5 past 5. 5 past 5. It is 10 past 5. It is quarter past 5. Next it is 20 past 5. Next it is 25 past 5. Next it is half past 5. Half means ಅರ್ಧ ಗಂಟೆ. 5:30 ಅಂದರೆ 5:15 ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ನೆಕ್ಸ್ಟ್ 5:35. ಇಟ್ ಈಸ್ 25 to 6. 25 to 6 ನೋಡಿ, ಇಲ್ಲಿ ನಂಬರ್ ಚೇಂಜ್ ಆಯಿತು. 25 to 6 ಇದು 25 ನಿಮಿಷ ಯಾವುದಕ್ಕೆ? 6 ಗಂಟೆಗೆ.
5:40 it is 20 to 6. Next 5:45 it is quarter to 6. Next 5:50 it is 10 to 6. Next 5:55 means it is 5 to 6. Next 6 our hand is turned to 6 number and minute hand turns to 12 number ಅಂದಾಗ ಇಟ್ ಈಸ್ 6 o'clock. ಈ ರೀತಿಯಾಗಿ ನಾವು ಇಂಗ್ಲೀಷ್ನಲ್ಲಿ ಸಮಯವನ್ನು ಹೇಳುವುದನ್ನು ಸೂಚಿಸಿಕೊಂಡಾಗ ಅಥವಾ ತಿಳಿದಾಗ ಮುಂಬರುವಂಥ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅಂತಂದಾಗ ಮುಂಬರುವಂಥ ಪರೀಕ್ಷೆಗಳಾದಂಥ ಆದರ್ಶ ವಿದ್ಯಾಲಯ, ಅಲ್ಪಸಂಖ್ಯಾತ ವಸತಿ ಶಾಲಾ ಪರೀಕ್ಷೆ ಆಗಿರ್ಬೋದು ಅಥವಾ ಮೂಡುಬಿದಿರೆ ಪರೀಕ್ಷೆ ಆಗಿರ್ಬೋದು, ಇಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಂಭವವಿದ್ದು ತಾವೆಲ್ಲರೂ ಇದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ, ಮತ್ತು ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ವಿ. ಥ್ಯಾಂಕ್ ಯು.